ಪ್ರಿಯ ವೀಕ್ಷಕರೇ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಇಷ್ಟು ಕಡು ಬಡತನದ ಒಂದು ಕುಟುಂಬವನ್ನ ನೋಡಿ, ಈ ಕುಟುಂಬದ ಮುಗ್ಧ ಜನರನ್ನ ನೋಡಿ. ಪ್ರಿಯ ವೀಕ್ಷಕರೇ, ಬಡತನದಲ್ಲಿಯೂ ಕೂಡ ಆಟೋ ಓಡಿಸಿಕೊಂಡು ಮನೆಯ ಯಜಮಾನ ತನ್ನ ಕಷ್ಟದ ಜೀವನದಲ್ಲಿ ಬದುಕು ಸಾಗಿಸುತ್ತಾ ಇರುವ ಈ ಸಂದರ್ಭದಲ್ಲೂ ಕೂಡ ಈ ಕುಟುಂಬದ ಮೇಲೆ ಅದ್ಯಾರ ದ್ವೇಷವೋ ಏನೋ, ಯಾರೋ ದುಷ್ಕರ್ಮಿಗಳು ಮನೆಯ ಮುಂದೆ ನಿಂತಿದ್ದ ಆಟೋದ ಮೇಲೆ ಪೆಟ್ರೋಲ್ ಚೆಲ್ಲಿ ಬೆಂಕಿಯನ್ನು ಹಚ್ಚಿ ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ಆಟೋ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿ ಹೋಗಿದೆ. ಈ ಬಡ ಕುಟುಂಬವು ಬೀದಿ ಪಾಲಾಗಿದೆ. ಪ್ರಕರಣ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಮನೆಯವರು ಆಟೋ ಓಡಿಸ್ತಿದ್ರು. ನಮ್ಗೆ ಅದೇ ಆಧಾರ. ನಮ್ಮನೇಲಿ 10 ಜನ ಇದ್ದೀವಿ. 10 ಜನಕ್ಕೂ ಅವರೇ ದುಡ್ಡು ತಂದು ಹಾಕ್ಬೇಕಾಯ್ತು. 1.25 ಪೆಟ್ರೋಲ್ ಇದೆ, ಆಟೋ ನಂಗೆ ಎಲ್ಲರಿಗೂ ಜೀವನ ಆಧಾರ ಅವರೊಬ್ಬರೇ ಇದ್ದದ್ದು. ನಮಗೆ ಅವರೇ ತಂದು ದುಡ್ಡು ತಂದು ಹಾಕ್ಬೇಕಾಯ್ತು ಆಟೋದಲ್ಲಿ. ಚನ್ನಪಟ್ಟಣದಲ್ಲಿ ಪಬ್ಲಿಕ್ ಟಿವಿ ಹೀರೋಗಳೆಂದು ಹೆಸರು ಗಳಿಸಿದ ಆಂಬುಲೆನ್ಸ್ ಕಬೀರ್ ಹಾಗೂ ಆಂಬುಲೆನ್ಸ್ ಅರುಣ ಇಬ್ಬರು ಸ್ನೇಹಿತರು ಕೂಡ ಈ ರಾಜು ಕುಟುಂಬದವರ ನೆರವಿಗೆ ಮುಂದಾಗಿದ್ದಾರೆ. ತಾಲೂಕಿನ ಗಣ್ಯಾತಿ ಗಣ್ಯರು, ಸಮಾಜ ಸೇವಕರು ಬಡ ಆಟೋ ಚಾಲಕ ರಾಜು ಅವರ ಕುಟುಂಬಕ್ಕೆ ನೆರವು ಸಹಾಯಾರ್ಥ ನೀಡಬೇಕೆಂದು ನಗರದ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳ ಎಲ್ಲ ಆಟೋ ಚಾಲಕರ ಮನವಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ ರಾಜು ಕೂಡ್ಲೂರು ಗ್ರಾಮದವರಾಗಿದ್ದ ಕಾರಣ ಕೂಡ್ಲೂರು ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು ಆದ ದಿನೇಶ್ ರವರ ಸಹಾಯಾರ್ಥವನ್ನು ಕೋರಿ ವಿಶೇಷವಾಗಿ ರಾಜು ಕುಟುಂಬಸ್ಥರಿಗೆ ಸಹಕಾರ ನೀಡಬೇಕೆಂದು ಎಲ್ಲ ಆಟೋ ಚಾಲಕರು ದಿನೇಶ್ ರವರಲ್ಲೂ ಕೂಡ ಮನವಿ ಮಾಡಿರುತ್ತಾರೆ. ಕೂಡ್ಲೂರು ದಿನೇಶ್ ಅಣ್ಣವ್ರಿಗೊಂದು ಮನವಿ ಮಾಡ್ತಾ ಇದ್ದೀವಿ. ಇದೇ ಚರ್ಚ್ ರಸ್ತೆ ಶಂಕರನಾಗ್ ಆಟೋ ನಿಲ್ದಾಣದಲ್ಲಿ ಚಾಲಕರಾದಂಥ ನಿಮ್ಮ ಕೂಡ್ಲೂರು ಗ್ರಾಮದವರಾದಂಥ ರಾಜು ಅವರು, ಇವರ ನಿನ್ನೆ ನಡೆದಂಥ ಘಟನೆ ಏನು ಅಂದರೆ, ಇವ್ರ ಮನೆ ಮುಂದೆ ನಿಲ್ಲಿಸಿದಂಥ ಆಟೋಗೆ ಯಾರೋ ದುಷ್ಕರ್ಮಿಗಳು ನಿನ್ನೆ ರಾತ್ರಿ 1 ಗಂಟೆ ಮೇಲೆ ಬೆಂಕಿ ಹಾಕಿ ಆಟೋವನ್ನು ಸುಟ್ಟಿದ್ದಾರೆ. ಅದು ವಿಡಿಯೋನ ಅರುಣ್ ಮುಖಾಂತರ ನಿಮಗೆ ತಲುಪಿಸಿದ್ದೀವಿ. ಅಣ್ಣ, ನಾವು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇರೋದೇನೆಂದರೆ, ಇವನು ತುಂಬ ನಿರ್ಗತಿಕ, ತುಂಬ ಬಡವನಾಗಿ ಜನಿಸಿದಂಥ ಹುಡುಗ. ಇವನಿಗೆ ಆಟೋ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇವನ ಜೀವನ ನಡಿಬೇಕು ಅಂದರೆ ಆಟೋ ಇದ್ರಲ್ಲಿ ಇವನ ಜೀವನ, ಇಲ್ಲ ಅಂದರೆ ಜೀವನನೇ ಇಲ್ಲ ಅಣ್ಣ. ಇವರು ನಿಮ್ಮ ಕೂಡ್ಲೂರು ಗ್ರಾಮದವರಾಗಿರೋದ್ರಿಂದ ನಿಮಗೆ ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಇವ್ರಿಗೊಂದು ಏನಾದರೂ ಒಂದು ಸಹಾಯ ನಿಮ್ಮ ಕಡೆಯಿಂದ ಸಹಾಯ ಮಾಡಬೇಕು ಅಂತ ಈ ಮೂಲಕ ಆಟೋ ಸ್ಟ್ಯಾಂಡ್ ಮೂಲಕದಿಂದ ನಿಮ್ಗೆ ಕೇಳ್ಕೊತಾ ಇದ್ದೀನಿ ಅಣ್ಣ. ದಯವಿಟ್ಟು ಮಾಡ್ತೀರಾ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆನೂ ಐತೆ ಅಣ್ಣ. ದಯವಿಟ್ಟು ಮಾಡ್ಕೊಡ್ಬೇಕಣ್ಣ, ದಯವಿಟ್ಟು ಸಹಾಯ ಮಾಡೋಣ.